ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರೋ. ದಿಸ್ ಈಸ್ ಚರಣ್. ನಾನು ಅನಾಲಿಸಿಸ್ ಏನು ಮಾಡಿದ್ವಿ, ಅದು ಮಾರ್ಕೆಟ್ ಹೆಂಗೆ ವರ್ಕ್ ಆಗಿದೆ, ಏನೇನು ಅಪ್ಡೇಟ್ಸ್ ಇತ್ತು ನೋಡೋಣ. ಓಕೆ, ಟೆಲಿಗ್ರಾಮ್ ಏನು ಅಪ್ಡೇಟ್ ಮಾಡಿದ್ವಿ, ಏನೇನು ಟ್ರೇಡ್ ಮಾಡಿದ್ವಿ ಅದೆಲ್ಲ ಒಂದ್ಸಲ ಚೆಕ್ ಮಾಡೋಣ. ಪ್ಲಸ್ ನಾಳೆ ವೀಕೆಂಡ್ ಲೆವೆಲ್ಸ್ ಅವು ನೋಡೋಣ. ನಿಫ್ಟಿ ಬ್ಯಾಂಕ್ ನಿಫ್ಟಿ ಇದೆ ಎರಡೂ. ಓಕೆ, ಇವತ್ತು ಬೆಳಿಗ್ಗೆ ನನ್ನ ಅನಾಲಿಸಿಸ್ ನಾವು ನೋಡೋದಾದರೆ ನಿಫ್ಟಿ ಇದು ಲೆವೆಲ್ಸ್, ಇದ್ರ ಹೈ ಕ್ರಾಸ್ ಆದರೆ ಬೈಯಿಂಗ್ ಪ್ಲ್ಯಾನ್ ಮಾಡ್ಕೋಬೋದು, ಆರ್ ಲೋ ಬ್ರೇಕ್ ಆಗಿದೆ ಅಂದರೆ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ಕೋಬೋದು ಅಂತ ಹೇಳಿದ್ವಿ. ನಾವು ಬೆಳಿಗ್ಗೆ ಸೆಲ್ಲಿಂಗ್ ಟೆಲಿಗ್ರಾಮಲ್ಲಿ ಅಪ್ಡೇಟ್ ಮಾಡಿದ್ದು ತೋರಿಸ್ತೀನಿ. ಅದನ್ನು ಕ್ಲಿಯರಾಗಿ ಇಲ್ಲಿಂದ ಪೂರ್ತಿ ಸೆಲ್ಲಿಂಗ್ ಪ್ಲ್ಯಾನ್ ಮಾಡಿದ್ವಿ. ನಾ ಈ ಪೂರ್ತಿ ಮೂಮೆಂಟಮ್ ಕ್ಯಾಪ್ಚರ್ ಮಾಡಿದ್ದೀನಿ ಅಂತೇನು ಹೇಳ್ತಾ ಇಲ್ಲ. ಈ ಬೇರಿಶ್ ಕ್ಯಾಂಡಲ್ ಹೈ, ಈ 4ನೇ ಕ್ಯಾಂಡಲ್ ಹೈಯಿಂದ ಅಂದರೆ ಫಸ್ಟ್ ಕ್ಯಾಂಡಲ್ಲೇ ನಮಗೆ ಪಿ ಎಂಟ್ರಿ ಇತ್ತು, 4ನೇ ಕ್ಯಾಂಡಲ್ ಹೈಯಿಂದ ನನ್ನ ಮೇಜರ್ ಸಪೋರ್ಟ್ವರೆಗೂ ಇಷ್ಟು ಮೂಮೆಂಟಮ್ ಕ್ಯಾಪ್ಚರ್ ಮಾಡಿದ್ವಿ. ಲೈವ್ ಟ್ರೇಡ್ ಕೂಡ ಮಾಡಿದ್ವಿ, ಸ್ಟೂಡೆಂಟ್ಸ್ ಲೈವ್ ಮಾಡಿದ್ದಾರೆ. ಇಷ್ಟು ಮೂಮೆಂಟಮ್ ಕ್ಯಾಪ್ಚರ್ ಮಾಡಿದ್ವಿ. ಇದ್ರ ಕೆಳಗಡೆ ಏನು ಬಂದಿದೆ ಇದು ನಾವು ಮಾಡಿಲ್ಲ, ಯಾಕಂದರೆ ನಾವು ಪ್ರಿಪೇರ್ ಆಗಿದ್ದು ಇಲ್ಲಿವರೆಗೂ ಅಷ್ಟೇ. ಈ ಮೂಮೆಂಟಮ್ ಕ್ಯಾಪ್ಚರ್ ಆಗಿದ್ವಿ, ಇದು ನಮ್ದು ಔಟ್ ಆಫ್ ಝೋನ್ ಮಾಡಿಲ್ಲ, ಬಿಟ್ಬಿಟ್ವಿ ಅದನ್ನು. ಓಕೆ, ಬಟ್ ಇಲ್ಲಿಂದ ಇಲ್ಲಿಗೆ ನಮ್ಗೆ ಆಲ್ಮೋಸ್ಟ್ ಒಂದು 75 ಪಾಯಿಂಟ್ಸ್ ಟು 80 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಿದ್ವಿ ನಿಫ್ಟಿ ಇವತ್ತು. ಓಕೆ, ಅದು ನೀವು ಆ ವಿಡಿಯೋದಲ್ಲಿ ನೋಡ್ಕೋಬೋದು. ಟೆಲಿಗ್ರಾಮಲ್ಲಿ ಕೂಡ ಸೇಮ್ ಇತ್ತು. ಈ ಟೆಲಿಗ್ರಾಮ್ಗೆ ಯಾರಾದರೂ ಜಾಯ್ನ್ ಆಗಬೇಕು ಅಂದರೆ ಯೂಟ್ಯೂಬ್ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ, ಟೆಲಿಗ್ರಾಮ್ ಚಾನಲ್ ಲಿಂಕ್ ಬರ್ತದೆ, ಜಾಯ್ನ್ ಆಗಿ ಎಜುಕೇಷ್ನಲ್ ಪರ್ಪಸ್. ಓಕೆ, ನೋಡಿ ಇಲ್ಲಿತ್ತು ನಿಫ್ಟಿ, ನಾನು ವ್ಯೂ ಅಂತ ಈ ಕ್ಯಾಂಡಲ್ ಲೋಗೆ ಹಾಕಿದ್ದೆ. ಅದಾದಮೇಲೆ ಮೂಮೆಂಟಮ್ ಆಗ್ತಿರೋದು ಹಾಕಿದ್ದೆ. ಟಾರ್ಗೆಟ್ಟು ಇಷ್ಟೇ ಇವತ್ತು ಟೆಲಿಗ್ರಾಮ್ ಅಪ್ಡೇಟ್. ಯಾಕಂದರೆ ಇವತ್ತು ಸ್ವಲ್ಪ ಬ್ಯುಸಿ ಇದ್ವಿ ಗೋಲ್ಡಲ್ಲಿ, ಸ್ವಲ್ಪ 1000 ಒಬ್ಬರು ಬಂದಿದ್ರು ಬೆಂಗಳೂರಿಂದ, ಅದರಲ್ಲಿ ಸ್ವಲ್ಪ ಬ್ಯುಸಿ ಇದ್ವಿ. ಓಕೆ ಓಕೆ ಇವಾಗ ಫಾರೆಕ್ಸಲ್ಲಿ ಏನು ಟ್ರೇಡ್ ಮಾಡಿದ್ದೀವಿ ಅಂದರೆ ಗೋಲ್ಡ್, ಇದು ನಮ್ಮ ಟ್ರೇಡ್ ಇವತ್ತು. ಓಕೆ, ಇಲ್ಲಿಂದ ಈ ಕ್ಯಾಂಡಲ್ ಹೈಯಿಂದ ಇಲ್ಲಿವರೆಗೂ ಟಾರ್ಗೆಟ್ ಇದ್ವಿ, ಈ ಮೂಮೆಂಟಮ್ ಕ್ಯಾಪ್ಚರ್ ಮಾಡಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಿದ್ದು ಪ್ರಾಫಿಟ್ ಆ್ಯಂಡ್ ಲಾಸ್ ನೀವು ನೋಡ್ಕೋಬೋದು. ಇಲ್ಲಿ ಯಾರು ತೋರಿಸೋದು, ಇಲ್ಲಿ ನೀವು ನೋಡ್ಕೋಬೋದು. ಇದು 10 ಕ್ವಾಂಟಿಟಿ ಮಾಡಿದ್ದು $0.1, ಇದರಲ್ಲಿ ಬಂದಿರೋದು $110, $110 ಪ್ರಾಫಿಟ್. ಇದು ಇವತ್ತು ನಾವು ಗೋಲ್ಡಲ್ಲಿ ಮಾಡೋ ಟ್ರೇಡ್. ಓಕೆ ಓಕೆ ಈಗ ನಾಳೆ ಗೋಲ್ಡ್ ಇನ್ನೂ ಟಾರ್ಗೆಟ್ ಇದೆ ಇಲ್ಲಿವರೆಗೂ. ಓಕೆ, ಇಲ್ಲಿವರೆಗೂ ಟಾರ್ಗೆಟ್ ಇದೆ. ಇದು ಯೂ ಟರ್ನ್ ಆಗಿ ಮೇಲೆ ಬರುತ್ತೆ ಅಂತ 4460 ನೋಡೋಣ ನಾಳೆ ಏನಾಗುತ್ತೆ ಅಂತ. ಓಕೆ, ಈಗ ನಾಳೆ ಬ್ಯಾಂಕ್ ನಿಫ್ಟಿ ನೋಡ್ಕೊಳ್ಳಿ ನಾಳೆಗೆ. ಆಮೇಲೆ ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಹೆಂಗೆ ವರ್ಕ್ ಆದ ಒಂದ್ಸಲ ಚೆಕ್ ಮಾಡೋಣ. ನಿಫ್ಟಿ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಾನೇ ಇದೆ. ನೀವು ಡೇ ಚಾರ್ಟ್ ಇಟ್ಕೊಂಡು ನೋಡಿದ್ರೆ ಗೊತ್ತಾಗುತ್ತೆ, ಕಂಟಿನ್ಯೂಸ್ ರ್ಯಾಲಿ ಫಾಲ್ ಆಗ್ತಾನೆ ಇದೆ. ಓಕೆ, ನೋ ಪ್ರಾಬ್ಲಮ್. ನಾವು ಪಿ ತೊಗೊಂಡು ಬರ್ತಾನೆ ಇದ್ದೀವಿ, ಅದು ಫಾಲ್ ಆಗ್ತಾನೆ ಇದೆ. ಇದು ಈ ಫಾಲ್ನ ನೋಡಿ ಎಲ್ಲರೂ ಸೆಲ್ಲಿಂಗ್ ಅಂತಾರೆ, ಇರ್ಬೋದು, ಸೆಲ್ಲಿಂಗ್ ಆಗ್ಬೋದು ಕೂಡ. ಯಾಕಂದರೆ ನಾವು ನಮ್ಮ ಅನಾಲಿಸಿಸ್ ಮಾತ್ರ ಶೇರ್ ಮಾಡ್ತಾಯಿದ್ದೀವಿ. ಸೆಲ್ಲಿಂಗ್ ಕೂಡ ಆಗ್ಬೋದು, ಬಟ್ ನಾನು ನಾಳೆ ಬೈ ಒಂದೇ ಮಾಡ್ತೀನಿ. ಓಕೆ, ಬೈಯಿಂಗ್ ಒಂದೇ ಮಾಡ್ತೀನಿ, ಸೆಲ್ಲಿಂಗ್ ಮಾಡೋದೇ ಇಲ್ಲ. ಅದು ಗ್ಯಾಪ್ ಡೌನ್ ಓಪನ್ ಆಗಲಿ, ಫ್ಲ್ಯಾಟ್ ಓಪನ್ ಆಗಲಿ, ಇಲ್ಲಿಂದ ಬೈಯಿಂಗ್ ಬಂದರೆ ಬೈಯಿಂಗ್ ಪ್ಲ್ಯಾನ್ ಮಾಡ್ತೀನಿ. ಗ್ಯಾಪ್ ಡೌನ್ ಓಪನ್ ಆಗಿ ಫ್ಲ್ಯಾಟ್ ಓಪನ್ ಆಗಿ ಈ ಫ್ಲ್ಯಾಗ್ ಹೈ ಬ್ರೇಕ್ ಆದರೆ ಬೈಯಿಂಗೇ ಮಾಡ್ತೀನಿ. ಇನ್ ಕೇಸ್ ಗ್ಯಾಪ್ ಡೌನ್ ಓಪನ್ ಆದರೆ ಮತ್ತೆ ಇಲ್ಲಿಂದ ಕೂಡ ಬೈಯೇ ಪ್ಲ್ಯಾನ್ ಮಾಡ್ತೀನಿ. ಓಕೆ, 3 ಪ್ಲೇಸಿಂದ ಬೈಯೇ ಪ್ಲ್ಯಾನ್ ಮಾಡ್ತೀನಿ. ಯಾಕೆ ಟ್ರೆಂಡ್ಗೆ ಆಪೋಸಿಟ್ ಮಾಡ್ತಾಯಿದ್ದೀವಿ ಅಂದರೆ ತುಂಬ ಸಿಂಪಲ್. ನೋಡ್ಕೊಳ್ಳಿ, ನಾಳೆ ವೀಕೆಂಡ್ ಇರುತ್ತೆ. ಓಕೆ, 2 ಡೇಸ್ ಹಾಲಿಡೇಸ್ ಇರುತ್ತೆ, ನೆಕ್ಸ್ಟ್ 2 ಡೇಸ್. ಇಲ್ಲಿ ಯಾರು ಕಾಲ್ನ ಸೆಲ್ ಮಾಡಿರ್ತಾರೆ, ಆಪ್ಷನ್ ಸೆಲ್ಲರ್ ಬಗ್ಗೆ ಹೇಳ್ತಾ ಇದ್ದೀನಿ, ಕಾಲ್ನ ಸೆಲ್ ಮಾಡಿರ್ತಾರೆ, ಅವರು ವಾರ ಪೂರ್ತಿ ಬಂದಿರೋ ಪ್ರಾಫಿಟ್ನ ಹೋಲ್ಡ್ ಮಾಡಲ್ಲ. ಅವ್ರು ನಾಳೆ ಬುಕ್ ಮಾಡಿದಾಗ ಮಾರ್ಕೆಟ್ ಅನ್ನೋದು ಸ್ವಲ್ಪ ರಿಕವರಿ ಬರುತ್ತೆ. ಇದನ್ನು ಪ್ರಾಫಿಟ್ ಬುಕ್ಕಿಂಗ್ ಅಂತಾರೆ. ಅದಕ್ಕೆ ನಾಳೆ ನಾನು ಬೈಯಿಂಗೇ ಪ್ಲ್ಯಾನ್ ಮಾಡ್ತೀನಿ. ಓಕೆ, ಇದು ನಿಫ್ಟಿ. ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ನೋಡಿ, ಎಕ್ಸಾಕ್ಟ್ ನಮ್ಮ ಲೆವೆಲ್ ಬ್ರೇಕ್ ಆಯಿತು, ರಿಟ್ರೆಸ್ ಆಯಿತು, ಬಂತು. ಓಕೆ, ಈಗ ಬ್ಯಾಂಕ್ ನಿಫ್ಟಿ ನಾಳೆ ಲೆವೆಲ್ಸ್. ಬ್ಯಾಂಕ್ ನಿಫ್ಟಿ ನೋಡ್ಕೊಳ್ಳಿ, ಸೇಮ್ ಈ ಹೈ ಬ್ರೇಕ್ ಆದರೆ ಬೈಯಿಂಗೇ ಪ್ಲ್ಯಾನ್ ಮಾಡ್ತೀನಿ, ಆರ್ ಮಾರ್ಕೆಟ್ ಫ್ಲ್ಯಾಟ್ ಗ್ಯಾಪ್ ಡೌನ್ ಓಪನ್ ಆದರೂ ಈ ಲೆವೆಲಿಂದ ಬೈಯಿಂಗೇ ಪ್ಲ್ಯಾನ್ ಮಾಡ್ತೀನಿ. ಬ್ಯಾಂಕ್ ನಿಫ್ಟಿ 59,450 ಬ್ರೇಕ್ ಆಗೋವರೆಗೂ ಸೆಲ್ಲಿಂಗ್ ಇಂಟ್ರೆಸ್ಟೆಡ್ ಇಲ್ಲ, ಬೈಯಿಂಗೇ ಪ್ಲ್ಯಾನ್ ಮಾಡ್ತೀನಿ.
ಇದ್ರ ಮೇಲೆ ನಾನು ಬೈಯಿಂಗ್ ವ್ಯೂ. ಓಕೆ, ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್, ಇದು ನಿಫ್ಟಿ ಲೆವೆಲ್ಸ್. ಈ ಲೆವೆಲ್ಸ್ ಆ್ಯಂಡ್ ಅನಾಲಿಸಿಸ್ ಏನು ಹೇಳ್ತೀವಿ, ದಿಸ್ ಈಸ್ ಆಲ್ ಪ್ಯೂರ್ಲಿ ಎಜುಕೇಷನಲ್ ಪರ್ಪಸ್. ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ. ನಿಮ್ಮ ಅನಾಲಿಸಿಸ್ಗೆ ಏನಾದರೂ ಹೆಲ್ಪ್ ಆದರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೋ ಪ್ರಾಬ್ಲಮ್. ಓಕೆ, ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ, ಟೆಲಿಗ್ರಾಮ್ ಚಾನಲ್ ಲಿಂಕ್ ಬರ್ತದೆ, ಜಾಯ್ನ್ ಆಗಿ. ಎಜುಕೇಷನಲ್ ಪರ್ಪಸ್ ಆರ್ ಎನಿ ಎನ್ಕ್ವೈರೀಸ್ ಇಲ್ಲೊಂದು ನಂಬರ್ ಬರ್ತದೆ ನೋಡಿ, ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಬೋದು ನೀವು. ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್.